ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಡೈರೀಸ್ ಚಾನಲ್. ಏನು ಅನು ಹೇಳೋ ಬದಲು ದಿವ್ಯ ಹೇಳ್ತಿದ್ದಾಳೆ ಅಂತ ನೀವು ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಇದು ಅನುಷಕ್ಕಂದೆ ಆರ್ ವಿ ಡೈರೀಸ್ ಚಾನಲೇ. ಬಟ್ ಇವತ್ತೊಂದು ಟಾಸ್ಕ್ ಇಟ್ಟಿದ್ದೀವಿ. ಏನು ಟಾಸ್ಕ್? ಸೇಯಿಂಗ್ ಎಷ್ಟು ದಿವ್ಯಾ ಸೇಯಿಂಗ್ ಎಷ್ಟು ದಿವ್ಯಾ. ಹಾಗಾಗಿ ನಾನು ಮಾತಾಡ್ತಿದ್ದೀನಿ. ಇವತ್ತು ಅನುಷಕ್ಕಂಗೆ ಎದ್ನೋ ಬಿದ್ನೋ ಆ ಸೈಡ್ ಈ ಸೈಡ್ ಅಂತ ಓಡಾಡಿಸ್ಬಿಟ್ಟು ರಂಪ ರಾಮಾಯಣ ಮಾಡ್ಸೋಣ ಅಂತಿದ್ದೀನಿ. ಫುಲ್ಲು ಜೋಶಲ್ಲಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಸೇಯಿಂಗ್ ಎಷ್ಟು ದಿವ್ಯಾ ಮಾಡಿಸ್ತಾ ಇದ್ದೀನಿ. ನಾನು ಏನೇ ಕೆಲಸ ಹೇಳಿದ್ರು ಅಕ್ಕ ಮಾಡಬೇಕು, ಚೆನ್ನಾಗಿ ರುಬ್ಬಾಣ ಅಂತಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಸರಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟಾಸ್ಕ್ ಬಂದು ಅಕ್ಕ ನಂಗೆ ತುಂಬಾ ಶೆಕೆ ಆಗ್ತಿದೆ. ಹೊರಗಡೆಯಿಂದ ಬಂದಲ್ಲ ಸಿಕ್ಕಾಪಟ್ಟೆ ಶೆಕೆ. ಹೋಗಿ ನೀರು ತಗೊಂಡು ಕುಪ್ಪಿ ಹಾಕಿ ನನಗೆ ಇಷ್ಟೆಲ್ಲ ಕೋಲ್ಡ್ ಇದೆ ಸರ್. ಇನ್ನೂ ಕೋಲ್ಡ್ ಬೇಕು. ಬೇಗ ತುಂಬ ಬಯಕೆ. ವಾಟರ್ ಮೆಲನ್ ನಾನು ಹೇಳಿದ ಮಾತ್ರ ತಂದ್ರೆ ಸಾಕು. ಬೇಗ ನನ್ನ ಕಾಯಿ ಬರ್ತಿರೋ ತುಂಬ ಶೆಕೆ ಬಾಯಕ್ಕೆ ಆಗ್ತದೆ. ಬೇಗ ಬೇಗ ತಲೆ ಸೆಟ್ ಆಗ್ತಿಲ್ಲ. ಹೋಗೊಂದು ಪಿಲ್ಲ ತಗೊಂಡು ಒಂದು ಪಿಲ್ಲ ಬೇಗ ತಗೊಂಡು ಬನ್ನಿ. ಇಷ್ಟೆಲ್ಲ ಮಾಡಿ ಏನ್ ಕೊಟ್ರೆ ಇಂತಂದ್ರೆ ನಾನು ಕುತ್ಕೊಂಡಾಗ ಬ್ಯಾಕ್ ಸೈಡ್ ಇದ್ದೀನಿ. ಥ್ಯಾಂಕ್ ಯು. ಸೇವಕರು ನಾವು. ಇನ್ನೇನು ಬೇಕಿತ್ತು? ಹೋಗ್ಬಿಟ್ಟು ಇನ್ನೊಂದು ಗ್ಲಾಸ್ ತಗೊಂಡಿಕ. ಇದು ಕೈಯಲ್ಲಿ ತುಂಬ ಕೋಲ್ಡ್ ಆಗ್ತಿದೆ. ಹಿಂಗೆ ಆಸ್ಮೆ ಕುಡಿತೀನಿ. ಬ್ಯಾಕಲೇಂಡ್ ಇಷ್ಟು ಲೇಟ್ ಮಾಡಿದ್ರೆ ಹೆಂಗೆ ಅಕ್ಕ? ಕೊಡಿ. ಥ್ಯಾಂಕ್ ಯು. ಅಕ್ಕನ ಝೂಮ್ ಮಾಡು ಅಕ್ಕ. ನೀವು ಇಷ್ಟೊಂದು ಬೇವ್ತೋಗಿದ್ದೀರ. ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಿ ಇಷ್ಟೊಂದು ಶೆಕೆಗೆ ನಾನು ಕಷ್ಟಪಟ್ಟಲ್ಲ. ನಾನು ತಂದಿರು ಸ್ನಾನ ಮತ್ತೆ ತಮಾಷೆನ ಹೋಗಿ ಸ್ನಾನ ಮಾಡ್ಕೊಂಡೆ. ತಣ್ಣೀರಾಗ ಸ್ನಾನ ಮಾಡ್ಬೇಕು. ಹೋಗಿ ಬಟ್ಟೆ ತಗೊಂಡಿಲ್ಲ. ಇದ್ರ ಮೇಲೆ ಒಯ್ತೀನಿ. ಇವಾಗ ನಡೀರಿ. ಇದ್ರ ಮೇಲೆ ಒಯ್ತೀನಿ. ಫ್ಲಾಶ್ ಲೈಟ್ ಆನ್ ಮಾಡು. ಈಗ ತಣ್ಣೀರಲ್ಲಿದೆ. ಈ ಶೆಕೆ ಅಲ್ಲ ಅಕ್ಕನಿಗೆ. ಒಂದು ತಲೆ ಕೊಡ್ಬೇಕು. ಚೆನ್ನಾಗಿದೆ ಅಲ್ಲ? ಫಿಲಿಂಗ್ ಕೊಡ್ತೀನಿ. 5 ನಿಮಿಷ ಮಾಡಿಯಾಕ ಬರ್ಬೇಕು ಇವಾಗ. ತುಣಿ ಆಯ್ತಾ? ಟಾಸ್ಕ್ ಮುಗಿತಾ? ಅಷ್ಟೇನಿಲ್ಲ ಇದೆ. ಇನ್ನು ನೆಕ್ಸ್ಟ್ ಶೆಟ್. ನಂಗೆ ಈ ಡ್ರೆಸ್ ಇಷ್ಟ ಆಗ್ತಿಲ್ಲ. ತುಂಬಾ ಕಷ್ಟ ಕೆಲಸ ಅದೇ ಬಟ್ಟೆ ಬೇರೆ ಇನ್ನೊಂದು ಆಪ್ಷನ್ ನನಗೆ ಇಷ್ಟ ಇಲ್ಲ. ಸಾಡಿ ಹಾಕೊಂಡ್ಬಂದು ಈ ಡ್ರೆಸ್ ಇಷ್ಟ ಆಗಿರೋ ಡ್ರೆಸ್ ಬೇರೆ.
ಗೈಸ್ ಅಕ್ಕ ಒಂದೊಂದು ಡ್ರೆಸ್ ಹಾಕೊಂಡು ಬರೋಕ್ಕೆ ಸ್ನಾನ ಮಾಡೋಕ್ಕೆಲ್ಲ 1 hour ತಗೊಂಡ್ರೆ ಏನು ಮಾಡೋದು ಅದೇನೆ ಆಯ್ತಾಕ ಎಲ್ಲಿ ನೋಡ್ತೀನಿ ಹೆಂಗೆ ಕಾಣ್ತಿದ್ದೀನಿ ಅಕ್ಕ ಚೆನ್ನಾಗಿ ಕಾಣ್ತಿದ್ದೀನಿ ಅದೇ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ನಂಗೆ ಇಷ್ಟ ಆಯ್ತು ಅಂತ ಇವಾಗಲೇ ಗೊತ್ತಾಗಿರುತ್ತೆ ನನ್ನ ಫೇವ್ರೇಟ್ ಕಾಂಬಿನೇಷನ್ ಹಿಂಗೆ ಮಾಡಿದ್ರೆ ಹೆಂಗಕ್ಕ ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಸ್ಯಾರಿ ಹಾಕೊಂಡ್ಬರಕ್ಕೆ ಗೊತ್ತಿಲ್ಲ ಕಡೆಗೆ ನೆಕ್ಸ್ಟ್ ಸ್ಯಾರಿ ಅಚ್ಚಂದಾಯ ಅಕ್ಕ ಬನ್ನಿ ನನಗೆ ಯಾಕೋ ನಿನ್ನ ನನಗೆ ಯಾಕೋ ಟ್ರೆಡಿಷನಲ್ ಆಗಿ ಸ್ಯಾರಿ ಉಟ್ಟಿ ನೋಡ್ಬೇಕು ಅನ್ಸ್ತಿದೆ ಟ್ರೆಡಿಷನಲ್ ಆಗಿ ಸ್ಯಾರಿ ಉಟ್ಕೊಂಡು ಬನ್ನಿ ನಾನು ನೋಡ್ಬೇಕು ಅಷ್ಟೇ ಸ್ಯಾರಿ ತಂದಿಲ್ಲ ನಾನೆಲ್ಲ ಅಮ್ಮನೇ ಸುಮ್ಮನೆ ಮೇಲಲ್ಲಿ ಉಟ್ಕೊಂಡು ಬಂದು ನಂಗೆ ಸ್ಯಾರಿ ನೀವು ಇದು ಮೇಲೆ ಉಟ್ಸಿಲ್ಲ ಈಗ ನನಗೆ ಗೊತ್ತಿಲ್ಲ ಸ್ಯಾರಿ ಉಟ್ಬೇಕು ನಾನು ಅಳ್ತೀನಿ ಅಷ್ಟೇ ಇವಾಗ ಬೇಕಕ್ಕ ಸ್ಯಾರಿ ಉಡ್ಬೇಕಲ್ಲ ಚೆನ್ನಾಗಿರೋ ಸ್ಯಾರಿ ಹಾಕೊಂಡ್ಬಿಟ್ಟು ನಂಗೆ ಇಷ್ಟ ಆಗಿಲ್ಲ ಅಂತ ನೋಡಿ ನೀವೇ ಸೆಲೆಕ್ಟ್ ಮಾಡಿ ನಾನು ಹಂಗಿಲ್ಲ ಬ್ಲೌಸ್ ಇರೋದು ಸೆಲೆಕ್ಟ್ ಮಾಡಿ ನಾನು ಹೇಳ್ತೀನಿ ಉಟ್ಕೊಂಡು ಬೇಗ ಬರ್ಬೇಕು ಹೊರಗಡೆ ಇರ್ತೀವಿ ಬೇಗ ಬನ್ನಿ ಅದಕ್ಕೆ ಚೆನ್ನಾಗಿ ಕಾಣ್ತಿದ್ದೀರಾ ಒಂದು ವಾಕ್ ಕ್ಯಾಟ್ ವಾಕ್ ವೆರಿ ನೋಡ್ತೀನಿ ಕ್ಯಾಟ್ ಎಲ್ಲ ವಾಕ್ ಬರಕ್ಕೆ ಗೊತ್ತಿಲ್ಲ ಅದೇ ಯಾವುದೋ ಒಂದು ವಾಕ್ ವೆರಿ ನೋಡ್ತೀನಿ ಎಷ್ಟು ಹಿಂಗೆ ರೆಡಿ ಆಗ್ಬಿಟ್ಟು ಏನು ನೀವು ಹಿಂಗಂದ್ರೆ ಹಣೆ ಬೊಟ್ಟು ಯಾರು ಹಾಕ್ತಾರೆ ಹಾಕ್ಲಿಕ್ಕೆ ನೀನು ಹೇಳಿಲ್ಲ ಇವಾಗ ಸ್ನಾನ ಮಾಡ್ಕೊಂಡು ಅದು ನನಗೆ ಗೊತ್ತಿಲ್ಲ ಇವಾಗ ಹೋಗಿ ಹಣೆ ಬೊಟ್ಟು ಹಾಕೋಬನ್ನಿ ಕುಂಕುಮ ಇಟ್ಕೊಂಡು ಕಣ್ಕ ಪಕ್ಕದ ಮನೆ ನೋಡ್ಬೇಕು ಅನಿಸ್ತಿದೆ ಕಣ್ಣಿಗೆಲ್ಲ ಕಣ್ಕ ನಾನು ಆಲ್ರೆಡಿ ಯೋಚನೆ ಮಾಡಾಯ್ತು ನಿಂಗೆ ಏನೆಲ್ಲ ಕೆಲಸ ಕೊಡಬೇಕು ಅಂತ ಸ್ನಾನ ಮಾಡ್ತಾನೆ ಯೋಚನೆ ಮಾಡಿದ್ದೀನಿ ಅಲ್ಲಿ ಬೇಗಂತ ಒಂದು ಹಣೆ ಕರಾಜಲ ಇಷ್ಟೊಂದು ಬೇಕಾಕ ಮಾಡ್ಬೇಕು ಹೆಣ್ಮಕ್ಳು ಕ್ಲಿಪ್ ಇಡಂಡು ಅಕ್ಕ ಹೆಣ್ಮಕ್ಳು ಅಂದ್ರೆ ಹೆಂಗೆ ಪಟ ಪಟ ಇರ್ಬೇಕಕ್ಕ ಕಾಜೆಲ್ಲ ಉಟ್ಕೊಂಡ್ ಕೂತ್ಕೊಳ್ಳಿ ಇವಾಗ ಟೈಮ್ ಎಷ್ಟು ನಾನು ನೋಡ್ತೀನಿ ಕಾಜು ತೆಗ್ದಾಕ್ ಬಿಟ್ಟಿದ್ದೀರ ಕ್ಲಾಕೇ ಇಲ್ಲ ಟೈಮ್ ನೋಡೋಣ ಅಂದ್ರೆ ಸಿಕ್ತು ಬೇಗ ಬೇಗ ಹಚ್ಕೊಂಡು ಬನ್ನಿ കുറച്ച് ദൂരത്ത് കിടക്കാൻ പറ്റി മോളെല്ലാം ഇതിടാൻ നെക്സ്റ്റ് പറയാം വിട്ടിട്ടേ പോകാം ನೆಕ್ಸ್ಟ್ ಓಕೆ ಅಕ್ಕ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಯಾರು ಸ್ಯಾರಿ ಇದು ನಂದೇ ನಿಮ್ದು ಸರಿನಾ ನನಗೆ ನೀವು ಬಾಲರ್ಚನ್ ಡ್ರೆಸ್ ಅಲ್ಲಿ ನೋಡ್ಬೇಕು ಅನ್ಸಿದೆ ಬಾಲರ್ಚನ್ ಶರ್ಟ್ ಹಾಕೊಂಡು ಬಂದು ಹೋಗಿ ಶರ್ಟು ಪ್ಯಾಂಟ್ ಹೆಂಗ್ ಮಾಡಿ ಅಡ್ಜಸ್ಟ್ ಹಾಕೊಂಡ್ ಬರ್ತೀರಾ ಗೊತ್ತಿಲ್ಲ ಬೆಲ್ಟ್ ಇದೆ ಕೊಡ್ತೀನಿ ಹಾಕೊಂಡು ಬರ್ಬೇಕಂತ ಇದೇ ನಿಂಗೆ ಪಡಿವಿ ಅದ ಯಾರೋ ನೋಡಿ ಎಲ್ಲೋ 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 ಸುಮ್ಮನೆ ಮನೇಲೆ ಸೀರೆ ಉಟ್ಕೊಳ್ಳೋಣ ಅಂತ ಮಾಮ ಹಾಯ್ ಮಾಮ ಚೆನ್ನಾಗಿದೆ ಮಕ್ಕಳೆಲ್ಲ ಮೇಲೆ ಆಚೆತ್ತಿದ್ದಾರೆ ಜ್ಯೂಸ್ ಬಂತು ಜ್ಯೂಸ್ ಕುಡಿ ಮಾಮ ನನಗೆ ಜ್ಯೂಸ್ ಕುಡಿತೀನಿ ಸ್ವಲ್ಪ ಕುಡಿತೀನಿ ಡ್ರೆಸ್ ಹಾಕೊಂಡ್ ಬನ್ನಿ ಮತ್ ಸ್ಯಾರಿ ಮೇಲೆಲ್ಲ ನೇತಾಕೊಂಡ್ ಬರ್ಬಾರ್ದು ಇವಾಗಲೇ ಹೇಳಿದ್ದೀನಿ ಎಷ್ಟು ಕಷ್ಟಪಟ್ಟು ಸ್ಯಾರಿ ಇಟ್ಟಿದ್ದೀನಿ ಸ್ಯಾರಿ ತೆಗ್ದ್ಬಿಟ್ಟು ಅಚ್ಚನ್ ಡ್ರೆಸ್ ನೀಟಾಗಿ
ಲ್ಯಾವೆಂಡರ್ ಕಲರ್ ಶರ್ಟ್. ಎಷ್ಟು ದಿವ್ಯಾ ಅಂದ್ರೆ ಸೇಯಿಂಗ್ ಎಷ್ಟು ದಿವ್ಯಾನೇ ಬೆಲ್ಟ್ ಬೇಕಾ? ಅಡಿಗೆ ಮಾಡಿಸ್ತಾಳೆ, ಇದು ಮಾಡಿಸ್ತಾಳೆ. ಬೆಲ್ಟ್ ಬೇಕಾ? ಅದಕ್ಕೆ ಹಾಕಿದ್ದು. ಅನುಷಕನ್ ಫ್ರೆಂಡ್ಸ್ ಎಲ್ಲ ತುಂಬಾ ಹ್ಯಾಪಿಯಾಗಿ ಅನುಷಕನ್ಗೆ ನಾನು ಅಷ್ಟು ನೀಟಾಗಿ ಕಷ್ಟ ಕೊಡ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದಾರೆ ಅವ್ರ ಮುಖ ಎಕ್ಸ್ಪ್ರೆಷನ್ ತೋರ್ಸಂಬಿಟ್ಟು ಸ್ವಲ್ಪ ಇಲ್ಲಿ ಬಿಚ್ಚು ಚೇಚಿ ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಚೆನ್ನಾಗಿದೆ ಅಪ್ಪಂದು ಫ್ಯಾಮಿಲಿ ಸರಿ ಇದೆ. ಸ್ಯಾರಿಗಿಂತ ಚೆನ್ನಾಗಿದೆ, ಕಂಫರ್ಟೇಬಲ್ ಅಲ್ಲ? ಸ್ಯಾರಿಗಿಂತ ಚಂದ ಇದೆ. ಅವಾಗ ಎಲ್ಲ ನೀರು ಒಂದೇ. ಕಾಲರ್ ಸರಿ ಹಾಕಿ. ಥ್ಯಾಂಕ್ ಯು. ಝೂಮ್ ಹಾಕಿ ತಣ್ಣೀರು 2 ಯಾಕಂದ್ರೆ ಬಿಸಿನೀರು ಇಟ್ಕೊಂಡು ಹೋಗಿ ನಾನು ಕೇಳಿದ್ನ ನಿಮ್ಮ ಹತ್ರ ಹೋಗಿ ಇಟ್ಬಿಟ್ಟು ಪುನಃ ತಣ್ಣೀರು ಕೇಳ್ತಿದ್ದ ಬೇಡವಾ? ಹೋಗಿ ಇಟ್ಕೊಂಡು ಆಕ್ಚುಲಿ ತಲೆನೂ ಹೋಯ್ತಾ ಇದೆ. ಆಯ್ತಾ ದಿವ್ಯಾ ಮೇಡಮ್ ಅವರೇ? ನಂಗೆ ತುಂಬ ತಲೆನೋಗ್ತಿದೆ. ಬನ್ನಿ ಹೊರತಕ್ಕೆ ಹೋಗೋಣ. ಹೋದ ಬೇಗ ತನ್ನಿ ಅಂತ ತಲೆ ಇವಾಗ ಹೊಡೆದೋಗುತ್ತೆ ನನ್ನ ತಲೆನೋವಿಗೆ. ಕಾಣ್ತಾ ಇಲ್ಲ, ವಿಕ್ಸೇ ಕಾಣ್ತಾ ಇಲ್ಲ. ವಿಕ್ಸ್ ಕಾಣ್ತಿಲ್ಲ, ರೋಲಲ್ಲೇ ತಗೊಂಡು ಬನ್ನಿ. ರೋಲಲ್ಲಿ ಸ್ವಲ್ಪ ಹಚ್ತೀನಿ. ತಲೆ ಹಚ್ಕೋಬೋದಾ? ಬೆನ್ನು ನೋವು, ತಲೆನೋವು ಎಲ್ಲದಕ್ಕೂ ಹೋಗಿ ಯಾರಿಗೆ ನೋಡಿರಿ. ತಲೆ ಬಾಕಿದ್ರೆ ಮತ್ತೆ ಸುಟ್ಟೋಗುತ್ತಾ? ಸುಟ್ಟೋಗುತ್ತೆ. ಬೆನ್ನು ಸುತ್ತೋಗಲ್ಲ, ಹಾಗೆ ತಲೆ ಸುತ್ತ. ಚಂದ ನೀಟಾಗಿ ಮಾಡ್ಬೇಕು ಅನ್ಸಕ್ಕ. ಹಂಗೇನ ಮಾಡಂಗಿಲ್ಲ, ನೀಟಾಗಿ ನನಗೆ ತಲೆನವೇ ಓಡೋದ್ಬೇಕು. ಹಂಗೆ ನೀಟಾಗಿ ಮಾಡಿ ನಿಂಗೆ ನೋಡಿ ಈಗ ಉರಿ ಹತ್ತುತ್ತೆ ನಿಂಗೆ. ಉರಿ ಬರ್ತಿದ್ಯಾ? ಹಂಗೆ ನೀಟಾಗಿ ನಾನು ಇನ್ನೂ ಬೇಕು ಬೇಕು ಅನ್ಬೇಕು. ಈ ಕಣ್ಣ ಹತ್ರ ಹಿಂಗೆ ನೀಟಾಗಿ ಕಣ್ಣತ್ರ ಹಾಕಿದ್ರೆ ಉರಿ ಹಾಕಿ ಓಡ್ತೀಯ ಇಲ್ಲಿಂದ. ಅದು ಓಲಿನಿ ಚೆನ್ನಾಗತ್ತೆ ಅಂತ ಒಂದು ಹಂಗೆ ಮಾಡಿ. ಸಾಕು ಬಿಡಿ, ಸಾಕು. ಒಂದೆರಡು ಬಸ್ಗೆ ಹೊಡಿಬೇಕಾ ನೋಡ್ತೀನಿ ಹೆಂಗೆ ಹೊಡಿತೀರ ಅಂತ. ಫಸ್ಟ್ ಎಲ್ಲ ಇದು ಭರತನಾಟ್ಯ ಮಾಡೋದು ನಾನು. ಬಸ್ಗೆ ಹೊಡೀರಿ, ಬಸ್ಗೆ ಕಿವಿ ಇಟ್ಕೊಂಡು ಹೊಡೀರಿ. 1 2 4 5 ಸಾಕು. 2 ಹೇಳಿ 3 ಎಕ್ಸ್ಟ್ರಾ ಹೊಡಿದ್ದೀನಿ. ಹೌದಾ? ನೆಕ್ಸ್ಟ್ ಹೋಗ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ನಮ್ಮ ಮನೆ ಇದೆಯಾ ನೋಡ್ತೀನಿ. ಇದೆ ನಾನು ಇಟ್ಟಿದ್ದು. ಇಲ್ಲದೆ ಇದ್ರೆ ಚೆನ್ನಾಗಿತ್ತು. ಮ್ಯಾಂಗೋ ಬೇಕಾ? ಮ್ಯಾಂಗೋ ಕಟ್ ಮಾಡ್ಕೊಂಬನಿ. ಜ್ಯೂಸ್ ಕೇಳಿಸ ಮ್ಯಾಂಗೋ ಕಟ್ ಮಾಡ್ಕೊಂಬನಿ. ಮ್ಯಾಂಗೋ ಸಾಕಾ? ಇಲ್ಲೇ ಬಂದ. ಬೇಗ ಮಾಡಿ ನೋಡೋಣ. ನನಗೆ ಗೊಂಬೆ ಸ್ಟೈಲಲ್ಲೇ ಮಾಡ್ಕೊಡಿ ಅಕ್ಕ. ಅವ್ನಿಗೆ ಕಟ್ ಮಾಡಿ ನಾನು ನೋಡಿದ್ದೀನಿ. ಗೊಂಬೆ ಥರ ಡಿಸೈನ್ ಮಾಡಿ ನನಗೆ ಅದು ಪ್ಲೇಟ್ ಡೆಕೋರ್ ಮಾಡಿಕೊಡಿ, ನೋಡ್ತೀನಿ ಹೆಂಗೆ ಮಾಡ್ತೀರಾ ಅಂತ. ಗೊಂಬೆ ಇಲ್ಲ ಫ್ಲವರ್ ಏನಾದರೂ ಮಾಡಿ. ഡിസൈൻ എങ്ങനെ ഞാൻ നോക്കിയിട്ട് నాకు ഇതായിട്ട് പോണം. ഡിസൈൻ ഉപ്പ് മുളക് അങ്ങനെ ആക്കണോ? ಅಲ್ಲಿದ್ದರೆ ತೆಗಿಬೇಕು. ಬಿಡಿ ಸೈಡು ಸ್ವಲ್ಪ ಕೊಟ್ಟಿದ್ದು ಚೆನ್ನಾಗಿತ್ತು. ഇല്ലേ ഓ അപ്പൊ അങ്ങോട്ടാ പോയി അമ്മൂടെ പോയാന്ന്.
ದಿವ್ಯನೇ ಇದಿಟ್ಲ ಅವಕ್ ಆರ್ಟೆಡ್ ಒಳಗೆ ಓಡಿಲ್ಲ. ಏನಕ್ಕ ಹೇಳಿದ್ದು? ಕ್ರಿಯೇಟಿವಿಟಿ ಸಡನ್ ಆಗಿ ಬರಲ್ಲ. ಡಿ ಲವ್ ಅಂತನಾ? ದಿವ್ಯಾ ಲವ್. ಅಕ್ಕ ನನಗೆ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ ಡಿ ಲವ್ ಅಂತೆ. ಇದು ಹಾರ್ಟ್ ಕಾಣ್ತಾ ಉಂಟು, ಡಿನೇ ಕಾಣ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತ ಇದ್ದೀನಿ. ಡಿ ತಿಂತೀನಿ, ತಡೀರಿ. ಅದು ಅಲ್ಲಿ ಬಿಡಿಯಕ್ಕ ಸಾಕು, ನನಗೆ ನಿನ್ನ ಕಷ್ಟ ನೋಡೋಕ್ಕಾಗಿಲ್ಲ. ಬಂದಿದ್ದೆ ಅದು ತಿನ್ಬಾರ್ದು. ಅಲ್ಲಿ ಹೋಗ್ಬಿಟ್ಟು ಬತ್ತೊಮ್ಮೆ ಹೋಗ್ಬಿಟ್ಟೆ ಎಲ್ಲ ಹೋಗ್ಬೇಕಷ್ಟು ನಂಗೆ ಗೊತ್ತಿಲ್ಲ ಗೈಸ್. ಮೋಸ ಇವರು ಮೋಸ ಮಾಡ್ತಾರೆ. ಹೋಗಿ ಹಾಯ್ ಮನೆ ಒಳಗೆ ಹೇಳಿದ್ದು. ಹೋಗಿ ಹಾಯ್ ಹೇಳ್ತೀನಿ. ಎಲ್ಲರನ್ನೂ ನೀಟಾಗಿ ಕ್ಯಾಪ್ಚರ್ ಮಾಡ್ಕೋಬಾಗ್ಬಿಟ್ಟು. വീഡിയോ അമ്മ ചേച്ചിക്ക് ആയി പറയണോ? ഉള്ള പറയാ ಸೇ ಎಷ್ಟು ದಿವ್ಯ കുളിപ്പിച്ചിട്ട് വിട്ടേ കാണുന്നില്ല. ನಂಗೆ ಡ್ರೆಸ್ಸಲ್ಲಿ ನೋಡ್ಬೇಕಾದ್ರೆ ನಿಮಗೆ ನನಗೆ ನೀವು ಹಳೇ ಕಲರ್ ಸೀರೆ ತರ ಕಾಣ್ತೀರ. ಸ್ಲೋ ಮೋಷನ್ ಓಡ್ ಬನ್ನಿ ಅಕ್ಕ. ಅಮ್ಮಕ್ಕೆ ಕೊಡ್ತದಾ ಓಡಿ ಬನ್ನಿ ಸ್ಲೋ ಮೋಷನಲ್ಲಿ. ಬ್ಯಾಕ್ ಹೋಗಿ ಇನ್ನು ಸ್ಲೋ ಮೋಷನ್ ಹೇಳಿಕ್ ನಿಮಗೆ ಜಾಗಿಂಗ್ ಮಾಡಕ್ಕೆ ಹೇಳಿಲ್ಲ. ಸ್ಲೋ ಮೋಷನಲ್ಲಿ ಬನ್ನಿ. ಅವಳು ಹೇಳಿ ಫಸ್ಟ್. ಸ್ಲೋ ಮೋಷನಲ್ಲಿ ಬರಕ್ಕೆ ಹೇಳಿದ್ರೆ ಜಾಗ್ ಮಾಡ್ಕೊಂಡು ಬರ್ತಾರೆ. ಜಾಗ್ ಮಾಡಕ್ಕೆ ಹೇಳಿದ್ ನಾ ಸ್ಲೋ ಮೋಷನಲ್ಲಿ ಬನ್ನಿ ಸುಮ್ಮನೆ. ಯಾವ್ದು ಹಾಡು? ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಓಕೆ ಅಕ್ಕ ಈ ಡ್ರೆಸ್ಸಲ್ಲಿ ನೋಡಿ ಖುಷಿ ಆಯ್ತು. ನಿಮಗೆ ಹೆಂಗ ಅನ್ಸ್ತದೆ ಈ ಡ್ರೆಸ್? ಚೆನ್ನಾಗಿದೆ. ಇನ್ನು ನಾನು ಅಲ್ಲಿಂದ ಬಟ್ಟೆ ತಗೊಳ್ಳಲ್ಲ, ಅಪ್ಪಂದೇ ಹಾಕೋಬಹುದು. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಬಂದು ಕುತ್ಕೊಳ್ಳಿ. ಪಾಪ ತುಂಬಾ ಓಡಾಡ್ಸಿದ್ನಲ್ಲ, ಸ್ವಲ್ಪ ರೆಸ್ಟ್ ಕೊಡೋಣ ಅನ್ಸ್ತು. ನಿಮ್ಮ ಮೊಬೈಲಲ್ಲಿ ಅಮ್ಮಮ್ಮಂದೆ ಮೊಬೈಲ್ ಆದಿಮ ಚೆನ್ನಾಗಿತ್ತಾ? ಇನ್ನೊಂದು ಟಾಸ್ಕ್ ಕೊಡ್ತೀನಿ, ಕುತ್ಕೊಂಡೇ ಮಾಡೋದು ಆಯ್ತಾ? ಟೆನ್ಷನ್ ಏನು ಮಾಡ್ಕೊಳಂಗಿಲ್ಲ. ಪಾಪ ಅಕ್ಕ ಇಷ್ಟು ನಾನು ಬೇಜಾರು ಮಾಡಿಸ್ದೆ ಅಂತ ಕರಳಿ ಹಿಂಡು ಬಂತು. ಹಾಗೆ ಹಿಂಡಿಂದ ವಾಪಸ್ ಹಿಂಡ್ಕೊಂತ ಇದೀನಿ. ವಾಪಸ್ ನಿಮ್ದು ಅರ್ಧ ನಂಬರ್ ತಿಳಿ, ನಂದು ಅರ್ಧ ನಂಬರ್ ಹಾಕ್ಬಿಟ್ಟು ಕಾಲ್ ಮಾಡ್ಬಿಟ್ಟು ನೀವು ಏನ್ ಮಾತಾಡ್ತಿದ್ರೆ ಗೊತ್ತಿಲ್ಲ, ಲೌಡ್ ಸ್ಪೀಕರ್ ನಂಗೂ ಅದಕ್ಕೆ ಮಾಡಿಸ್ತಾ ಮಾಡಿ. ಪೊಲೀಸ್ ಅದೇ ಸಾರಿ ಸರ್ ಏನ್ ನಂಗೂ ನೀವೇನ ಹೇಳ್ಕೊಟ್ಟಂಗೆ. ದಿವ್ಯಾ ಅವ್ರು ಇಲ್ವಾ ಅಂತ ಕೇಳಿ ಕಾಲ್ ಮಾಡಿ. ಹಾಗೆ ಕೇಳ್ತೀನಿ. ಲೌಡ್ ಸ್ಪೀಕರ್ ಹಾಕ್ಬೇಕು. ಜೋರಾಗಿ ಹೇಳ್ಬಿಡು, ನಂಬರ್ ಬೇಡ. ಬಾವನ್ ನಂಬರೇ ಬರ್ತಾ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು ಮಾಡೋದಂತ ಕೇಳ್ತಿದ್ದಾರೆ. ಏನಿದ್ರು ಅವಾಗಲೇ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಏನಿದ್ರು ರಿಯಾಲಿಟಿ ಸುಮ್ಮನೆ ಮಾಡಕ್ ಹೋಗ್ಬಾರ್ದು. ಅರ್ಧ ನಂಬರ್ ಅನುಷಕ್ಕಂದಿದೆ, ಅರ್ಧ ನಂಬರ್ ದಿಲಿಯಣ್ಣ ಇದೆ. ಫಸ್ಟ್ ಯಾರು ನಂಬರ್ ಹಾಕೊಂಡ್ವಿ? ಹಾ, ಸೆಕೆಂಡ್ ದಿಲಿಯಣ್ಣ ಅಂದ್ರೆ ಸ್ವಿಚ್ ಆಫ್ ಆಗಿದೆ. ಆವಾಗಲೇ ಒಂದು ಕಾಲ್ ಮಾಡ್ಸಿದ್ವಿ. ಫಸ್ಟ್ ಅನುಷಕ್ಕನ ನಂಬರ್ ಹಾಕಿ, ಸೆಕೆಂಡ್ ಅಣ್ಣನ ನಂಬರ್, ಅದು ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು. ಹಾಗಾಗಿ ಇವಾಗ ಫಸ್ಟ್ ಅಣ್ಣನ ನಂಬರ್, ಸೆಕೆಂಡ್ ಅಕ್ಕನ ನಂಬರ್ ಹಾಕಿ ಮತ್ತೆ ಕಾಲ್ ಮಾಡಿಸ್ತಾ ಇದ್ದೀನಿ. ನೋಡೋಣ ಅವ್ರು ಕಾಲ್ ಎತ್ತುತ್ತಾರೆ ಅಂತ.
ಯಾರು ತೆಗೆದು ಬೈದ್ರೆ ಬೈದ್ರೆ ಬೈಸ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ಲೌಡ್ ಸ್ಪೀಕರ್ ಇಟ್ಟೆ ಮಾತಾಡ್ಬೇಕು. ನೋಡೋಣ ಕಾಲ್ ಬರುತ್ತಾ. ಅದು ನೈಟೆಡ್ ಸಿಗುತ್ತೆ ಅನ್ಸುತ್ತೆ. ಎತ್ತುತ್ತಾ ಇಲ್ಲ. ಹಿಂದಿಯಲ್ಲಿ ಮಾತಾಡಬೇಕು, ಬೈಬೇಕು. ಯಾರೇ ಓ ಹಲೋ, ಮಡಿಕೇರಿನಾ ಸರ್ ಇದು? ಮಡಿಕೇರಿನಾ ಇದು? ಓಕೆ, ಸಾರಿ ಸರ್. ಯಾವುದು ಜೆಂಟಲ್ಮನ್? ಇಲ್ಲ ಯಾವುದು ಹೇಳಿ ಮಡಿಕೇರಿ ಅಂದ್ರೆ ಏನ್ ಮಾಡ್ತಿದ್ದೆ? ದಿವ್ಯವ್ರಿದಾರ ಕೇಳ್ತಿದ್ದೆ. ಇದ್ದಾರೆ, ನಾನು ಅಣ್ಣ ಅಂತ ಹೇಳ್ಬಿಟ್ಟು ಹೇಳಿ ಮೇಡಮ್, ನನ್ನ ಹತ್ರ ಪರವಾಗಿಲ್ಲ ಅಂದಿದ್ರೆ. ದಿವ್ಯವ್ರನ್ನ ಕಳಿಸ್ತೀರಾ ಸ್ವಲ್ಪ ಹೊತ್ತು? ನೆಲದಕ್ಕಿರಿ ಹೋಗ್ಬೇಕಿತ್ತು. ಕಳಿಸಿ ಹೋಗ್ಬಿಡ್ತೀವಿ. ಓಕೆ, ಮಕ್ಕಳ ಏನಾದ್ರು ತಿನ್ಬೇಕು ಅನ್ಸ್ತಿದೆ ನಿಮಗೆ? ಏನ್ ತಿನ್ಬೇಕು ಅನ್ಸ್ತಿದೆ? ಏನ್ ತಿನ್ಬೇಕು ಅನ್ಸ್ತಿದೆ? ಏನ್ ತಿನ್ಬೇಕು ಅನ್ಸ್ತಿದೆ ಹೇಳಿ, ನೀವ್ ಹೇಳಿ. ಏನ್ എനിക്ക് കട്ട്ലെറ്റ് വേണ്ട. കട്ട്ലെറ്റ് ದೊಡ್ಡ ದೊಡ್ಡ ಈಗ ಆಗಲ್ಲ. ಬೇರೆ ಏನ್ ಬೇಕು ಮಕ್ಕಳಿಗೆ? ಜ್ಯೂಸಾ? ಜ್ಯೂಸ್ ಬೇಡ, ಬೇರೆ ಹೇಳಿ. ಜ್ಯೂಸ್ ಅಲ್ಲೇ ಉಂಟು ಬಾಟಲ್, ಅದನ್ನೇ ಇಟ್ಕೊಂಬಂದು ಕೊಡ್ತಾರೆ ಅಮ್ಮ ಕ್ರಿಮಿನಲ್. ಬೇರೆ ಏನ್ ಬೇಕು? ಕಳ್ಕಳ್ರಾಗಿ ಕುಸು ಕುಸು ಅಂತ ಮಗುಗೆ ಹೇಳ್ಕೊಡ್ತಿದ್ದಾರೆ ಈಗ. ಕ್ಯಾಮ್ರಾ ಇದೆ ಆದ್ರೂ ನೋಡಿ ಇಲ್ಲಿ ಅಂತ ನಾನ್ ನೋಡೋದಿಲ್ಲ ಅಂದ್ರೆ ಸೈಡಲ್ಲಿ ಕಾಣುತ್ತೆ ಅಂತಾನೆ ಇಲ್ಲ ಇವರಿಗೆ. ಚುರುಮುರಿಯಾ? ಓಕೆ, ಚುರುಮುರಿ ಮಾಡಿ ಬನ್ನಿ. ಸ್ಟಾಪ್ ಆಗ್ತೀನಿ. ಓಕೆ, ಸ್ಟಾರ್ಟ್. ಪುರಿಯಲ್ಲಿ ಪುರಿ ಮಾಡಲ್ಲೇ ಪುರಿ ಕೊಚ್ಚಿಕೊಂಡು ಎಣ್ಣೆ ಆಫ್ ಹಾಕನ ನೆಲ್ ಚೆನ್ನಾಕಿನ. ಗೈಸ್, ಅಕ್ಕ ಚುರುಮುರಿ ಮಾಡ್ತಾ ಇದ್ದಾರೆ. ಫುಲ್ ಇವಾಗ ಲೆಮನ್ ಇದೆಯಲ್ಲ ಅಂತ ಏನ್ ಹಾಕಿದ್ದೀರಕ್ಕ? ಮಾವಿನಕಾಯಿ ಹಾಕಿ ಮಾವಿನಕಾಯಿ ಚುರುಮುರಿ ಮಾಡ್ತಿರ್ತೀವಿ ನಾವು. ಚಂದ ಮಸಾಲೆ ಎಲ್ಲ ಇದೆ. ಪುರಿ ಹಾಕಿ ಚುರುಮುರಿ ಮಾಡಿ ಇವಾಗೆಲ್ಲರೂ ತಿನ್ನೋದು. ಅಲ್ಲಿಗೆ ಲಾಸ್ಟ್ ಇಲ್ಲ ಇಲ್ಲ ಇನ್ನು ಟೂ ನಮ್ಮ ಕೈಯಿಂದ ಲೆಮನ್ ಇಳಿಸಿದ್ರು. ಇಲ್ಲ ಇಲ್ಲ ಗೈಸ್, ಒಂದು ಕೊಡ್ತೀನಿ ಲಾಸ್ಟ್. ಇದಾದ್ಮೇಲೆ ಕೊಡ್ತೀನಿ. ಕುಸ್ತಿ ಇದೆ. ಮಿಕ್ಸ್ಚರ್ ಬೇಕಿತ್ತು, ಮಿಕ್ಸ್ಚರ್ ಇಲ್ಲ ಅನ್ಸುತ್ತೆ. ಅಂಗಡಿನಲ್ಲಿ ಹೇಳ್ತಾರಲ್ಲ ಚರ್ಮುರಿ ಒಂದ್ ಪ್ಲೇಟ್ ಆ ಥರ ಹೇಳ್ಕೊಂಡು ಮಾಡಿ. ಹಂಗೇನು ಹೇಳಲ್ಲ, ಯಾರು ಅಲ್ಲ ಚರ್ಮುರಿ ಪ್ಲೇಟಲ್ಲಿ ಕೊಡಲ್ಲ ಅಕ್ಕ ಯಾವತ್ತು. ಅಲ್ಲ ಅದು ಗೊತ್ತಾಯ್ತು, ಅದನ್ನ ಆಮೇಲೆ ನೆಕ್ಸ್ಟ್ ಮಾಡ್ಸಕ್ ಅನ್ಬೇಕು. ನಮ್ಗೆ ಬಿಟ್ಟಿ ಪೇಪರ್ ನೀಟಾಗಿ ಕಟ್ಟಿ ಮಾಡ್ಬೇಕು. ಚರ್ಮುರಿ ಆ ಥರ ನಾನು ಹೇಳಿದ್ದೀನಿ, ನೀವು ಹೇಳಿ ಚರ್ಮುರಿ. ಚುರ್ಮುರಿ 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 50 rupees. ಹೇಳ್ದಷ್ಟೇ ಕೊಡ್ಬೇಕು. 50 rupees. ಓಕೆ ಗೈಸ್, ಚರ್ಮುರಿ ರೆಡಿ ಆಗ್ತದೆ. ಚರ್ಮುರಿನ ಆಗ್ಲೇ ನೀಟಾಗಿ ಹಿಂಗೆ ಪ್ಲೇಟಲ್ಲಿ ಕೊಟ್ಟರೆ ಚೆನ್ನಾಗಿ ಅನ್ಸಲ್ಲ. ಚರ್ಮುರಿನ ನೀಟಾಗಿ ಕವರ್ ಮೇಲೆ ಸುತ್ತಿ ಅದರಲ್ಲಿ ಹಾಕಿ ಹಿಂಗೆ ಕೊಡ್ತಾ ಬಂದ್ರೆ ಸಖತ್ತಾಗಿರುತ್ತಲ್ಲಕ್ಕ. ಕೊಡ್ತೀನಿ. ಇಷ್ಟೆಲ್ಲ ಮಾಡಿರೋ ನಂಗೆ ಅದೆಲ್ಲ ದೊಡ್ಡ ಇಷ್ಟನೇ ಅಲ್ಲ ಅಲ್ಲ. ಹಾಗಾಗಿದ್ದೀನಿ ಇವಾಗ. ಸೂಪರ್ ನೀನು. ಸಖತ್ತಾಗಿದೆಯಾ? ಎಲ್ಲಿ ನೋಡೋಣ ಟೇಸ್ಟ್. ಸೂಪರ್. ನಾನು ಇದುವರೆಗೂ ಮಾಡಿರೋದ್ರಲ್ಲಿ ಬೆಸ್ಟ್ ಚುರ್ಮುರಿ. ಉಳಿ ಉಳಿಯಾಗಿ ಸಖತ್ತಾಗಿದೆ. ಕ್ಯಾಮರಾಮ್ಯಾನ್ ಅಮ್ಮು ಕುಟ್ಟಿಗೆ ಅನುಷಾ ಅವರು ಮಾಡುವ ಚುರ್ಮುರಿ. ಅಮ್ಮ ಫುಲ್ ಕ್ಲೀನ್ ಮಾಡಿಟ್ಟಿದ್ರು, ಎಲ್ಲ ಗಲೀಜ್ ಮಾಡಿಬಿಡಿ. ಓಕೆ, ಅನುಷಕ್ಕ ಇವಾಗ ಪಟ್ನ ಕಟ್ತಿದ್ದೆ. ಪಟ್ನ ಕಟ್ತಿದ್ದಾರೆ, ಚರ್ಮುರಿ ಪಟ್ನ. ಎಲ್ಲ ಮಕ್ಕಳು ರೌಂಡಾಗಿ ಕುತ್ಕೊಳ್ಳಿ.
ಅಪ್ಪ ಅವಾಗ ಅವ್ರು ನನಗೆ ಬೇಡವೇ ಬೇಡ ಅಂತ ವಾಪಸ್ ಕೊಟ್ಟೋಗ್ತಾರೆ. ಹೌದಾ? ಬೇಡವೇ ಬೇಡ ಅಂತ ಕೊಟ್ಟೋಗ್ತೀರಾ, ತಿಂತೀರಾ? ಯಾರು ದುಡ್ಡು ಕೊಡ್ತಾರೆ? ನಿಧಿಮಾ ಕಣ್ಣು ವಿಡಿಯೋ ಸಂಧಿಮ ನಿಧಿಮಕ್ಕೂ ಅಂದ. ಥ್ಯಾಂಕ್ ಯು. ಓಕೆ ಓಕೆ, ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾರೆ ಈಗ ಅಕ್ಕ. ನೆಕ್ಸ್ಟ್ ಟಾಸ್ಕ್ ಕೊಡೋಣ. ಓಕೆ ಅಕ್ಕ ಇವಾಗ ಟಾಸ್ಕ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ರು. ಈಗ ಲಾಸ್ಟ್ ಕಂಪ್ಲೀಟ್ ಮಾಡೋಣ ಟಾಸ್ಕ್. ಏನಂತ ಹೇಳಿದ್ರೆ ಅಮ್ಮು ಕುಟ್ಟಿದೊಂದು ಫ್ರೆಂಡಿನ ನಂಬರ್ ಕೊಡ್ತಾರೆ. ಅವ್ರಿಗೆ ಕಾಲ್ ಮಾಡಿ ಪಾರ್ಸಲ್ ಬಂದಿದೆ ಹೊರಗೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಹೊರಗೆ ಬಂದು ಎಲ್ಲಿದ್ದೀರಾ ಅಂತ ಕೇಳಬೇಕು ಅನುಷಕ್ಕಂಗೆ. ಗೊತ್ತಾಗಿಲ್ಲ ಅಮ್ಮು ಕುಟ್ಟಿ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಮೇಡಮ್ ನಿಮಗೊಂದು ಪಾರ್ಸಲ್ ಬಂದಿದೆ, ಕೊರಿಯರ್ ಬಂದಿದೆ, ನಿಮ್ಮ ಹೆಸರು ಅವ್ರ ಹೆಸರು ಹೇಳ್ಬಿಟ್ಟು ಅಡ್ರೆಸ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಗೇಟ್ ಹತ್ರ ಬಂದು ನೋಡಬೇಕು. ಗೊತ್ತಿಲ್ಲ ಮೇಡಮ್ ಅಡ್ರೆಸ್ ಇದೆ ಕೊಟ್ಟಿದ್ದಾರೆ, ಕೊರಿಯರ್ ಬಂದಿದೆ, ಎಲ್ಲಿಂದ ಅಂತ ಗೊತ್ತಿಲ್ಲ, ಹೊರಗೆ ಬನ್ನಿ ನಾನು ಕಾಯ್ತಾ ಇದ್ದೀನಿ ಅಂತ. ಅವ್ರು ಹೊರಗೆ ಬಂದ್ಬಿಟ್ಟು ಕಾಣ್ತಿಲ್ಲಲ್ಲ ಮೇಡಮ್ ಎಲ್ಲಿದ್ದೀರಾ ಅಂತ ಅವ್ರು ಕ್ವಶನ್ ಮಾಡ್ಬೇಕು ನಿಮಗೆ. ಆಮೇಲೆ ಅಮ್ಮ ಕೊಟ್ಟಿರ್ತ ಕೊಟ್ಟು ಅದನ್ನ ಸಾಲ್ವ್ ಮಾಡ್ಸೋಣ ಅಷ್ಟೇ. ನಿಜವಾಗ್ಲೂ ಇಷ್ಟು ಇದಾದ್ರೆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ನೋಡೋಣ ಹೇಗೆ ಮಾಡ್ತಾರೆ. ವಿಡಿಯೋ ಮಾಡ್ತಿದ್ದಾರೆ ಅದ್ರಲ್ಲಿ. ಅಮ್ಮು ಕುಟಿ ನಂಬರ್ ಎಲ್ಲ ಅಮ್ಮನ ಮೊಬೈಲ್ ಎಲ್ಲ ಸೇವ್ ಆಗಿದೆ. ನನ್ನ ಮೊಬೈಲಲ್ಲೇ ಮಾಡಿ, ನನ್ನ ಮೊಬೈಲಲ್ಲೇ ಮಾಡಿ. ಬನ್ನಿ ಅಮ್ಮ ಮೇಲೆ ಫೋನ್ എടുത്തിട്ട് ಬೇಡ. ಓಕೆ ಇವಾಗ ಸ್ಟಾರ್ಟ್ ಮಾಡೋಣ. ಯಾರಿಗೆ ಯಾರಿಗೆ ಅಲ್ಲಿ ಕೊಡು ಕ್ಯಾಮ್ರಾ. ವಾಹ ಅಕ್ಕನಿಗೆ ಗೊತ್ತಿರೋರು ಬೇಡ ಅಮ್ಮ ಕೊಟ್ಟಿ ಬೇರೆ. ವಾಯ್ಸ್ ಗೊತ್ತಾಗುತ್ತೆ. ಹ್ಯಾನ್ಸಿಗೆ ನಿಮ್ಮ ವಾಯ್ಸ್ ಗೊತ್ತಿಲ್ಲ. ಹ್ಯಾನ್ಸಿ ಕಗ್ಗೋಡು ಅವ್ರ ಅಮ್ಮನ ಹೆಸರು ಗೊತ್ತಿಲ್ಲ. ವಾತ್ಸಲ್ಯನೇ ಇರಲಿ. ದಿವ್ಯಾ ಅವ್ರ ಮನೆ ಅಲ್ವಾ ಮಕ್ಕಂದೂರು ಅಂತ. ದಿವ್ಯಾ ಅಂತಾರ ಅವ್ರ ಅಮ್ಮನ ಹೆಸರು. ಹಂಗೆ ಹೇಳ್ಬಿಟ್ಟು ದಿವ್ಯಾ ಅವ್ರ ಮಕ್ಕಂದೂರು ಎಂತದ್ದು ಹೇಳಿದೆ, ಮಕ್ಕಂದೂರಲ್ಲೇ ಇರೋದು ಅವರು. ದಿವ್ಯಾ ಪಾರ್ಸಲ್ ಬಂದಿದೆ, ಹೊರಗೆ ಬನ್ನಿ ಮೇಡಮ್. ಓಕೆ ಅವ್ರು ಹೊರಗೆ ಬಂದಿದ್ದೀನಿ, ಕಣ್ಣಿಗೆ ಕಾಣ್ತಿಲ್ಲ ಅನ್ನೋಷ್ಟರಲ್ಲಿ ಟಾಸ್ಕ್ ಕಂಪ್ಲೀಟ್ ಅಕ್ಕ. ಹಾಂ ಓಕೆ ಇವಾಗ ಕಾಲ್ ಮಾಡಿಸೋಣ ಬೇಗ ಅಮ್ಮಗುಟಿ. ಆ ಮಿಂಡಿರ್ದೆ ನಡೀಲಿ. ಓಕೆ ಕಾಲ್ ಹಾಕೊಂಬ ಯಾರಿಗೂ ಸರ್ಪ್ರೈಸು. ಓಕೆ ಗೈಸ್ ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಹೆದರಿಕೆ ಎಲ್ಲ ಜಾಸ್ತಿ ಆಗೋದು. ಬೇರೆ ಫ್ರೆಂಡ್ ನಂಬರ್ ಕೊಡ್ತೀನಿ. ಓಕೆ ಓಕೆ ಜೋರು ಹೇಳೋದು ಬೇಡ ಅಕ್ಕ. ಅಕ್ಕ ಯಾರು ಅಮ್ಮನ ಹೆಸರು ಅಂತ? ದಿವ್ಯಾ ಮಕ್ಕಂದೂರ. ಲೌಡ್ ಸ್ಪೀಕರ್ ಇಡ್ಬೇಕಕ್ಕ. ಫ್ಲಿಪ್ಕಾರ್ಟ್ ಹಲೋ ದಿವ್ಯಾ ಅವರಾ? ಮಕ್ಕಂದೂರು ಒಂದು ಪಾರ್ಸಲ್ ಬಂದಿದೆ ಮೇಡಮ್, ಮೀಶೋದಿಂದ. ಹೊರಗೆ ಬರ್ತೀರಾ? ಕಟ್ ಮಾಡಿದ್ರೆ ಇಪ್ಪ ಬೆಳಗ್ಗೆ ಮತ್ತೆ ಫೋನ್ ಮಾಡ್ತಾರೆ ರಿಟರ್ನ್. ಆ ಥರ ಇಡೋಣ. ಎಲ್ಲ ಇಡಬೇಕು ಅಕ್ಕ. ಯಾರ ಫೇಸ್ ಎಕ್ಸ್ಪ್ರೆಷನ್ ಹೆಂಗಿದೆ ಎಲ್ಲ ಇಡ್ಬೇಕಾಯ್ತಾ. ಏನು ಕಟ್ ಮಾಡಬಾರ್ದು, ಹೆಂಗಿದೆ ಹಂಗೆ. ಹೆಂಗೆ ಮಾಡಿದ್ರಿ ಅಮ್ಮ? ಹೊರಗೆ ಬಂದಿತ್ತು ನೋಡ್ತಾ ಇದಾರ ಅಂತ ಅವರು. ಮೇಡಮ್ ಹೊರಗಿದ್ದೀರಾ ಹೇಳಿ. ಮ್ಯಾಮ್ ಹೊರಗೆ ನಿಂತಿದ್ದೀನಿ ಕಾಣಿಸ್ತಿಲ್ಲ, ಅಡ್ರೆಸ್ ಏನು? ಹಲೋ ಬಂದ್ರೆ ಮ್ಯಾಮ್ ಹೊರಗಡೆ ಕಾಣಿಸ್ತಾ ಇಲ್ಲ. ಹೊರಗೆ ಬಂದಿದ್ದೀವಿ ಮ್ಯಾಮ್. ಹೊರಗಿದ್ದೀವಿ ಬಸ್ ಸ್ಟಾಪ್ ಹತ್ರ. ನೀವು ಹೊರಗೆ ಬಂದ್ರಾ?
ಬಟ್ಟೆ ಹಾಕಿದ್ದೀರಾ? ಓಕೆ ಕಡನ್, ಚೆನ್ನಾಗಿ ಮಾಡಿದ್ದೀರಿ. ಎಂತ ಆರ್ಡರ್ ಮಾಡಿದ್ದೆ? ಎಂತ ಆರ್ಡರ್ ಮಾಡಿದ್ದೆ? ಅಷ್ಟು ವಿಡಿಯೋದಲ್ಲಿ ಬರ್ತೀಯ ಬಿಡು. ವಿಡಿಯೋದಲ್ಲಿ ಬರ್ತೀಯ, ಲಿಂಕ್ ಸೆಂಡ್ ಮಾಡ್ತೀನಿ. ವಿಡಿಯೋದಲ್ಲಿ ಬರ್ತೀಯಾ ಅಂತ ಯೂಟ್ಯೂಬಲ್ಲಿ ಲಿಂಕ್ ಸೆಂಡ್ ಮಾಡ್ತೀನಿ. ನಿಜ. ನಾನು ದಿವ್ಯಾಕ ಟಾಸ್ಕ್ ಹೇಳಿದ್ದು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹಿಂಗೆ ಹೇಳ್ಬೇಕು ಅಂತ. ಅವಾಗ ಫಸ್ಟ್ ಹೇಳಿದೆ ವಾತ್ಸಲ್ಯನ ಹೆಸರು ಅಂತ. ಓಕೆ, ಸ್ಟಾರ್ಟ್ ಸಿ ಯು ಇನ್ ದ ವಿಡಿಯೋ. ಓಕೆ ಗೈಸ್, ಫೈನಲಿ ಟಾಸ್ಕ್ ಮುಗಿಸಿದೀನಿ. ಅಕ್ಕಂಗೆ ಹೆಂಗ್ ಅನ್ಸ್ಬೇಕಾ? ಸೂಪರ್. ನಾಳೆ ಹೇಳ್ತಿದ್ದೀನಿ. ನಾಳೆ ನನಗೆ ಸೇಮ್ ಟಾಸ್ಕ್ ಇದೆ. ಅಕ್ಕ ಏನ್ ಪ್ಲಾನ್ ಮಾಡ್ತಾರ ಗೊತ್ತಿಲ್ಲ. ಫಸ್ಟ್ ಹೇಳಿದ್ರು ದಿವ್ಯಾ ನೀನ್ ನನಗೆ ಮಾಡು, ನಿನಗೆ ಎತ್ತಿದೀನಿ ಅಂತ. ಈಗ ನಾನು ಮಾಡಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಬರೀತೀನಿ ರಾತ್ರಿ ಎಲ್ಲ ಏನೇನು ಬರೀ ಸಖತ್ತಾಗಿ ಮಾಡಿ ನನಗೆ ನನ್ನ ಪ್ರಕಾರ ಚೆನ್ನಾಗಿ ಮಾಡಿದ್ದೀನಿ ಗೈಸ್. ಅಕ್ಕನಿಗೆ ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದೀರಿ. ಆದಷ್ಟು ಅದೇ ಪಾಪ ಅಕ್ಕ ಮಾಡಿದ್ರು. ಅಕ್ಕ ಥ್ಯಾಂಕ್ ಯು. ಗಿಫ್ಟ್ ಏನಿಲ್ಲ, ನಾನೇ ಗಿಫ್ಟ್. ಅದೇ ಖುಷಿ ಆಯ್ತು ಅಕ್ಕ ನಾನು ಹೇಳಿದೆಲ್ಲ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಕ್ಕನ ಬ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜಾಸ್ತಿ ವ್ಯೂಸ್, ಫಾಲೋವರ್ಸ್ ಆಗಿ ಟಾಪಲ್ಲಿ ಬರಲಿ. ಅಕ್ಕ ಟಾಪಲ್ಲಿ ಬಂದು ನಾನು ಸ್ವಲ್ಪ ಟಾಪ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಟಾಟಾ.